ಮತ್ತೊಬ್ರು ಬಿಗ್ ಬಾಸ್ ಸ್ಪರ್ಧಿ ಪರಿಪೂರ್ವಕ ಅವರಿದ್ದಾರೆ. ಅವ್ರದ್ದು ನಮ್ಮನ್ನ ಜಾಯ್ನ್ ಆಗ್ಬೇಕು. ಟೀಸರ್ ಹೇಗೆ ಅನಿಸ್ತು ನಿಮ್ಗೆ ಅಂತ ತಿಳಿಸ್ಬೇಕು. ಕಾರ್ಯಕ್ರಮಕ್ಕೆ ಸ್ವಾಗತ ರಕ್ಷಕ ಅವರೇ. ಟೀಸರ್ ಈಗಷ್ಟೇ ನೋಡಿದ್ರಿ, ತಂದೆಯವರ ಕೊನೆಯ ಸಿನಿಮಾ, ಏನ್ ಹೇಳ್ತೀರಾ ಮೆಹಬೂಬ್ ಅಚ್ಚಿರ? ಎಲ್ರಿಗೂ ನಮಸ್ಕಾರ. ಬಂದಿರೋ ಎಲ್ಲ ನನ್ನ ಮೀಡಿಯಾ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಪ್ರತಿಯೊಬ್ಬರು ಈ ಒಂದು ಸಿನಿಮಾ ಇದೆ ಮೆಹಬೂಬ ಒಂದು 4 years ಅಂದ್ರೆ 3 years ಬ್ಯಾಕ್ ಅಪ್ಪ ತಿಳ್ಕೊಳಕ್ಕಿಂತ ಮುಂಚೆ ಈ ಸಿನಿಮಾ ಆಕ್ಟ್ ಮಾಡಿದ್ದು. ಇಡೀ ಸಿನಿಮಾ ಇದಾರೆ. ನಾನು ಬರೋಕ್ಕಿಂತ ಮುಂಚೆ ಕೇಳಿದೆ ನನ್ನ ಬ್ರದರ್ ಶಶಿ ಅವ್ರಿಗೆ, ಹೀರೋ ಸರ್ಗೆ, ನಮ್ಮಪ್ಪ ಇದಾರ ಅಂತ ಕೇಳಿದೆ. ಇದು ಲವ್ ಟೀಸರ್. ಇದು ನಿಮ್ಮಪ್ಪ ಲವ್ ಮಾಡಿದ ಸಿನಿಮಾದಲ್ಲಿ, ಅದಕ್ಕೋಸ್ಕರ ನಾವೊಬ್ಬರಿಗೋಸ್ಕರ ಇಟ್ಟಿರೋದು ಅಂತ ಕೇಳಿದೆ. ಮತ್ತೆ ನೆಕ್ಸ್ಟ್ ಬರೋ ಒಂದು ಟ್ರೈಲರ್ ಅಲ್ಲಿ ಅಪ್ಪ ಕಾಣಿಸ್ಕೊಂತಾರೆ. ಇವಾಗ ಅಣ್ಣ ಕೂಡ ಹೇಳಿದ್ರು, ಎಲ್ಲಿ ಅಪ್ಪನ ಕಾಣಿಸಿಲ್ಲ ಟೀಸರ್ ಇಲ್ಲ ಅಂತ ಹೇಳಿದ್ರು. ನಾನು ನೆಕ್ಸ್ಟ್ ಕಾಣಿಸ್ಕೊಂತೀನಿ. ಇದು ಪ್ರಮೋಷನ್ ಅಂತ ಅಲ್ಲ, ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ಎಲ್ಲರೂ ನೋಡ್ಬೇಕು ಅಂತ ಕೇಳ್ಕೊಂತೀನಿ. ನಮ್ಮ ತಂದೆ ಮಾಡಿದಾರೆ ಅಂತ ಅಲ್ಲ. ಇದು ಕೊನೆ ಸಿನಿಮಾ, ಒಂದು ಎಮೋಷನಲ್ ಆಗಿರುತ್ತೆ. ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಅಲ್ಲಿ ಕೂತ್ಕೊಂಡು ನೋಡ್ತೀನಿ ಈ ಸಿನಿಮಾನ. ಎಲ್ರಿಗೂ ಒಳ್ಳೇದಾಗ್ಲಿ. ಅನುಪಣ, ಥ್ಯಾಂಕ್ ಯು ಸೋ ಮಚ್. ನಂತರ ಅದೃಷ್ಟ ಅಂತ ಅನ್ಕೊಂತಿರ್ತಾರ ನಾವು, ನಮ್ಮ ತಂದೆನ, ನಮ್ಮ ಫ್ಯಾಮಿಲಿ ಎಲ್ಲರೂ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಸ್ಕ್ರೀನ್ ಅಲ್ಲಿ ನೋಡುವಂತ ಭಾಗ್ಯ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನ ಸಿನಿಮಾ ನೋಡಿಲ್ಲ, ಸಿನಿಮಾ ನೋಡಾದ್ಮೇಲೆ ಒಳ್ಳೆ ರಿವ್ಯೂ ಕೊಡ್ತೀನಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಮತ್ತೊಬ್ರು ಬಿಗ್ ಬಾಸ್ ಸ್ಪರ್ಧಿ ಪರಿಪೂರ್ವಕ ಅವರಿದ್ದಾರೆ. ಅವ್ರದ್ದು ನಮ್ಮನ್ನ ಜಾಯ್ನ್ ಆಗ್ಬೇಕು. ಟೀಸರ್ ಹೇಗೆ ಅನಿಸ್ತು ನಿಮ್ಗೆ ಅಂತ ತಿಳಿಸ್ಬೇಕು. ಕಾರ್ಯಕ್ರಮಕ್ಕೆ ಸ್ವಾಗತ ರಕ್ಷಕ ಅವರೇ. ಟೀಸರ್ ಈಗಷ್ಟೇ ನೋಡಿದ್ರಿ, ತಂದೆಯವರ ಕೊನೆಯ ಸಿನಿಮಾ, ಏನ್ ಹೇಳ್ತೀರಾ ಮೆಹಬೂಬ್ ಅಚ್ಚಿರ? ಎಲ್ರಿಗೂ ನಮಸ್ಕಾರ. ಬಂದಿರೋ ಎಲ್ಲ ನನ್ನ ಮೀಡಿಯಾ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಪ್ರತಿಯೊಬ್ಬರು ಈ ಒಂದು ಸಿನಿಮಾ ಇದೆ ಮೆಹಬೂಬ ಒಂದು 4 years ಅಂದ್ರೆ 3 years ಬ್ಯಾಕ್ ಅಪ್ಪ ತಿಳ್ಕೊಳಕ್ಕಿಂತ ಮುಂಚೆ ಈ ಸಿನಿಮಾ ಆಕ್ಟ್ ಮಾಡಿದ್ದು. ಇಡೀ ಸಿನಿಮಾ ಇದಾರೆ. ನಾನು ಬರೋಕ್ಕಿಂತ ಮುಂಚೆ ಕೇಳಿದೆ ನನ್ನ ಬ್ರದರ್ ಶಶಿ ಅವ್ರಿಗೆ, ಹೀರೋ ಸರ್ಗೆ, ನಮ್ಮಪ್ಪ ಇದಾರ ಅಂತ ಕೇಳಿದೆ. ಇದು ಲವ್ ಟೀಸರ್. ಇದು ನಿಮ್ಮಪ್ಪ ಲವ್ ಮಾಡಿದ ಸಿನಿಮಾದಲ್ಲಿ, ಅದಕ್ಕೋಸ್ಕರ ನಾವೊಬ್ಬರಿಗೋಸ್ಕರ ಇಟ್ಟಿರೋದು ಅಂತ ಕೇಳಿದೆ. ಮತ್ತೆ ನೆಕ್ಸ್ಟ್ ಬರೋ ಒಂದು ಟ್ರೈಲರ್ ಅಲ್ಲಿ ಅಪ್ಪ ಕಾಣಿಸ್ಕೊಂತಾರೆ. ಇವಾಗ ಅಣ್ಣ ಕೂಡ ಹೇಳಿದ್ರು, ಎಲ್ಲಿ ಅಪ್ಪನ ಕಾಣಿಸಿಲ್ಲ ಟೀಸರ್ ಇಲ್ಲ ಅಂತ ಹೇಳಿದ್ರು. ನಾನು ನೆಕ್ಸ್ಟ್ ಕಾಣಿಸ್ಕೊಂತೀನಿ. ಇದು ಪ್ರಮೋಷನ್ ಅಂತ ಅಲ್ಲ, ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ಎಲ್ಲರೂ ನೋಡ್ಬೇಕು ಅಂತ ಕೇಳ್ಕೊಂತೀನಿ. ನಮ್ಮ ತಂದೆ ಮಾಡಿದಾರೆ ಅಂತ ಅಲ್ಲ. ಇದು ಕೊನೆ ಸಿನಿಮಾ, ಒಂದು ಎಮೋಷನಲ್ ಆಗಿರುತ್ತೆ. ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಅಲ್ಲಿ ಕೂತ್ಕೊಂಡು ನೋಡ್ತೀನಿ ಈ ಸಿನಿಮಾನ. ಎಲ್ರಿಗೂ ಒಳ್ಳೇದಾಗ್ಲಿ. ಅನುಪಣ, ಥ್ಯಾಂಕ್ ಯು ಸೋ ಮಚ್. ನಂತರ ಅದೃಷ್ಟ ಅಂತ ಅನ್ಕೊಂತಿರ್ತಾರ ನಾವು, ನಮ್ಮ ತಂದೆನ, ನಮ್ಮ ಫ್ಯಾಮಿಲಿ ಎಲ್ಲರೂ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಸ್ಕ್ರೀನ್ ಅಲ್ಲಿ ನೋಡುವಂತ ಭಾಗ್ಯ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನ ಸಿನಿಮಾ ನೋಡಿಲ್ಲ, ಸಿನಿಮಾ ನೋಡಾದ್ಮೇಲೆ ಒಳ್ಳೆ ರಿವ್ಯೂ ಕೊಡ್ತೀನಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ.